ಮಂತ್ರದೀಕ್ಷೆ ಪ್ರೋಸೆಸ್. ಬೆಳಗ್ಗೆ ಏನು ತಿನ್ನಲಿಕ್ಕೆ ಇಲ್ಲ, ಮಧ್ಯೆ ಒಂದು 5 ನಿಮಿಷ ಬಿಡು ಕೊಡ್ತಾರೆ, ಆಗ ಒಂದು ಸ್ವಲ್ಪ ಹಣ್ಣು ತಿನ್ಬೋದು, ಅಷ್ಟು ಬಿಟ್ಟರೆ ಮಧ್ಯಾಹ್ನ 1 ಗಂಟೆಗೆ ಊಟ. ಅಂದರೆ ಖಾಲಿ ಹೊಟ್ಟೆಯಲ್ಲೇ ಮಂತ್ರದೀಕ್ಷೆ ತಗೋಬೇಕು. ಇವತ್ತು ಅದು ಫುಲ್ಲು ರೂಲ್ಸ್ ರೆಗ್ಯುಲೇಷನ್ಸ್ ತುಂಬ. ಹೆಣ್ಮಕ್ಳು ಸೀರೆಯೇ ಉಡಬೇಕು, ಗಂಡ್ಮಕ್ಳು ಪಂಚೆ ಶರ್ಟ್ ಹಾಕೊಂಡೇ ಬರಬೇಕು. ಆಮೇಲೆ ಗುರು ಕಾಣಿಕೆ ಏನೇನು ನಿಯಮ, ಹಣ್ಣು ಹೂವು ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಎಲ್ಲ ನಿಯಮ ಅಂದರೆ ನಿಯಮ. ರಾಮಕೃಷ್ಣ ಅಷ್ಟೇ ತುಂಬ ಚೆನ್ನಾಗಿ ದೀಕ್ಷೆ ಪ್ರೋಸೆಸ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದ್ರಲ್ಲಿ ಭಾಗವಹಿಸಿ ಭಾಳ ಸಂತೋಷ ಆಯಿತು. ಮುಂದುವರೆದ ಭಾಗ ಅಂದರೆ ಶ್ರೀಮಾತೆಯವರು ಹೇಮಚಂದ್ರ ದಾಸಗುಪ್ತ ಭಕ್ತನಿಗೆ ದೀಕ್ಷೆಯನ್ನು ಕೊಟ್ಟ ನಂತರ ಜಪ ಮಾಡುವ ಬೆರಳುಗಳ ಮೂಲಕ ಜಪ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾರೆ. ಆದರೆ ಎಷ್ಟು ಹೇಳಿದ್ರು ಅವ್ನ ತಲೆಗೆ ಹೋಗಲೇ ಇಲ್ಲ. ನಮ್ಗೆ ಕೆಲವೊಬ್ಬರಿಗೆ ಈಗ ಹೇಳ್ತಿರ್ತೇನೆ, ಕೆಲವು ಮತ್ತೆ ಕೇಳ್ತಾರೆ ಹೆಂಗೆ ಹಿಂಗೆ ಅಂತ. ಮತ್ತೆ ಯಾಕಂದರೆ ಎಲ್ಲರಿಗೂ ಅರ್ಥ ಆಗಿರಲ್ಲ ಬೇಗ, ಯಾಕಂದರೆ ಎಲ್ಲರೂ ಮನಸ್ಸಿಗೆ ಒಂದೊಂದು ಥರ ಇದು. ಕೆಲವು ಬೇಗ ಗ್ರಹಿಸ್ತಾರೆ, ಕೆಲವರು ತುಂಬ ಲೇಟಾಗಿ ನಿಧಾನ. ಹಾಗಾಗಿ ಕೊನೆಗೆ ಶ್ರೀಮಾತೆಯವರು ಹೇಳ್ತಾರೆ, ನೋಡು ನೀನು ಅದನ್ನ ನಿನ್ನ ಸ್ನೇಹಿತ ಸುರೇಂದ್ರನಿಂದ ಕಲ್ತ್ಕೋ ಅಂತ ಹೇಳ್ತಾರೆ. ಅವನು ಕಲ್ತ್ಕೊಂಡಿದ್ದಾನೆ, ಅವನಂತೂ ಕಲ್ತ್ಕೋ ಅಂತ ಹೇಳ್ತಾರೆ. ಆದರೆ ಈ ಹೇಮಚಂದ್ರ ಇರುವುದು ಚಿಟಗಾಂಗಿನಲ್ಲಾದರೆ ಸುರೇಂದ್ರನಿದ್ದದ್ದು ರಾಂಚಿಯಲ್ಲಿ. ಅಂದರೆ ಒಬ್ರಿಗೊಬ್ರಿಗೂ ಅವ್ರ ಊರು ದೂರ ಇರುತ್ತೆ. ಶ್ರೀಮಾತೆ ಹೇಳ್ತಾರೆ, ಸುರೇಂದ್ರ ನಿಮ್ಮ ಮಿತ್ರ ಇದ್ದಾನಲ್ಲ, ಸುರೇಂದ್ರ ಹತ್ರ ಕಲ್ತ್ಕೋ ಅಂತ. ಆದರೆ ಇಲ್ಲಿ ನೋಡೋದ ಪರಿಸ್ಥಿತಿ, ಇವನೇ ಒಂದು ಕಡೆಗೆ ಹೇಮಚಂದ್ರನೇ ಒಂದು ಕಡೆಗೆ ಇದ್ರೆ ಸುರೇಂದ್ರನೇ ಒಂದು ಕಡೆಗೆ. ರಾಂಚಿಯಲ್ಲಿ ಸುರೇಂದ್ರ ಇದ್ದರೆ ಹೇಮಚಂದ್ರ ಚಿಟಗಾಂಗ್ನಲ್ಲಿ ಇರ್ತಾನೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಹಾಗಿರುವಾಗ ಇಬ್ಬರು ಪರಸ್ಪರ ಸೇರುವ ಸಂಭವವೆಲ್ಲಿ? ಆದ್ದರಿಂದ ಹೇಮಚಂದ್ರ ಅದು ಹೇಗಾದಿತಮ್ಮ ಎಂದು ಕೇಳಿದಾಗ ಶ್ರೀಮಾತೆಯವರು ಹೇಗೋ ಆಗುತ್ತೆ ಅಂದ್ಬಿಟ್ರು. ಹೇಗೋ ಆಗುತ್ತೆ ಎಂದು ಬಿಟ್ಟರು. ಸರಿ, ಇನ್ನು ಅವನು ನನಗೆ ಸಿಕ್ಕು ನಾನು ಕಲಿತ ಹಾಗೆ. ಅಂದರೆ ಇವನು ಅಂದ್ಕೊಳ್ತಾ ಇದ್ದಾನೆ, ನನ್ನ ಸಿಕ್ಕು ನಾನು ಕಲ್ತ್ಕೊಂಡೆ ಹಾಗೆ ಅಂತ ಇವನು ಆಸೆ ಮಾಡ್ತಾ ಇದ್ದಾನೆ. ಎನಿಸಿರಬೇಕು ಹೇಮಚಂದ್ರನಿಗೆ. ಆದರೆ ಶೀಘ್ರದಲ್ಲೇ ಆಶ್ಚರ್ಯಕರವಾಗಿ ಅವರಿಬ್ಬರಿಗೂ ಪರಸ್ಪರ ಭೇಟಿಯಾಯಿತು. ಹೇಗೆಂದರೆ ಈ ಹೇಮಚಂದ್ರ ತನ್ನ ಊರಿಗೆ ಹೋಗಲು ಸ್ಟಿಮರ್ನಲ್ಲೇ ಪ್ರಯಾಣ ಮಾಡುತ್ತಿದ್ದ. ತನ್ನ ಊರಿಗೆ ಹೋಗ್ಲಿಕ್ಕೆ ಸ್ಟಿಮರ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ದ. ಆ ಸುರೇಂದ್ರ ಕೂಡ ಕಾರ್ಯಾರ್ಥವಾಗಿ ರಾಂಚಿಯಿಂದ ಢಾಕಾಗೆ ಹೊರಟಿದ್ದವನು ಅದೇ ಸ್ಟಿಮರ್ ಹತ್ತಿದ. ಹೀಗೆ ತೀರಾ ಅಸಂಭವನೀಯ ಎಂದು ಹೇಮಚಂದ್ರ ತಿಳಿದುಕೊಂಡದ್ದು ವಿಶಿಷ್ಟವಾದ ರೀತಿಯಲ್ಲಿ ಘಟಿಸಿತು. ಶ್ರೀಮಾತೆಯವರ ಮಾತು ನಿಜವಾಯಿತು. ಅವನು ಅಂದ್ಕೊಂಡಿರ್ತಾನೆ ಇದು ಅಸಂಭವನೀಯ, ಅಂದರೆ ಇದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಆ ಮಾತು. ಯಾಕಂದ್ರೆ ಅವನೇ ಒಂದ್ ಕಡೆ ಇದ್ರೆ ಇವನೇ ಒಂದ್ ಕಡೆ ಇರ, ಆದ್ರೆ ಶ್ರೀಮಾತೆಯವರ ಮಾತು ಅದು ಹೇಗೋ ಆಗುತ್ತಪ್ಪ ಅಂತ ಅವ್ನಿಗೆ ಹೇಳ್ತಾರೆ. ಅದು ಅತ್ಯಂತ ಯಾಕಂದ್ರೆ ಮಹಾತ್ಮರು ಹೇಳಿದ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ. ಯಾಕಂದ್ರೆ ಮಹಾತ್ಮ